Hi, hello, welcome back to my channel. It's me, Basuraj D. Today I am very excited to discussing with you about motion in a straight line. ನಾವು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮುಂಚೆ ಫಸ್ಟ್ ನಾವು ಕಲಿಬೇಕಾಗಿದ್ದು ವಾಟ್ ಈಸ್ ದ ಮೋಷನ್. ಮೋಷನ್ ಅಂದರೆ ಚಲನೆ ಅಂದರೆ ಏನು, ಚಲನೆ ಅಂದರೆ ಯಾವ ರೀತಿಯಾಗಿ ನಾವೊಂದು ಡಿಫೈನ್ ಮಾಡ್ತೇವೆ ಮತ್ತು ಅದನ್ನು ನಾವು ಡಿಫೈನ್ ಮಾಡಬೇಕಾದ್ರೆ ನಮಗೆ ಯಾವ ಯಾವ ಒಂದು ಇಕ್ವೇಷನ್ ಅಥವಾ ಟರ್ಮ್ಸ್ಗಳ ಸಹಾಯ ನಮಗೆ ಬೇಕಾಗುತ್ತೆ ಅನ್ನುವುದರ ಬಗ್ಗೆ ಒಂದು ಡಿಸ್ಕಷನನ್ನು ಮಾಡೋಣ. ಫಸ್ಟ್ ಆಫ್ ಆಲ್ ಮೋಷನ್ ಈಸ್ ಎ ಚೇಂಜ್ ಇನ್ ದ ಪೊಸಿಷನ್ ಆಫ್ ಆಬ್ಜೆಕ್ಟ್ ವಿತ್ ಟೈಮ್. ಇಲ್ಲಿ ನಮಗೆ ಚಲನೆ ಅಂತಂದರೆ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತು ಸಮಯದೊಂದಿಗೆ ತನ್ನ ಸ್ಥಾನ ಪಲ್ಲಟವನ್ನು ಮಾಡಿದರೆ, ಅಂದರೆ ಒಂದು ಪೊಸಿಷನ್ನಿಂದ ಇನ್ನೊಂದು ಪೊಸಿಷನ್ನಿಗೆ ಅದು ಮೂವ್ ಆದರೆ, ತನ್ನ ಪ್ರಿಲಿಮಿನರಿ ಅಂದರೆ ಮೊದಲ ಸ್ಥಾನವನ್ನು ಬಿಟ್ಟು ಇನ್ನೊಂದು ಸ್ಥಾನಕ್ಕೆ ಸ್ಥಾನ ಪಲ್ಲಟವಾದರೆ ಅಲಾಂಗ್ ವಿತ್ ದ ಟೈಮ್, ಅದು ಸಮಯದೊಂದಿಗೆ ಸ್ಥಾನ ಪಲ್ಲಟವಾದಾಗ ಆ ವಸ್ತುವನ್ನು ಏನಂತ ಕರಿತೀವಿ ನಾವು, ಆ ವಸ್ತುವನ್ನು ಇಟ್ ಈಸ್ ಇನ್ ದ ಮೋಷನ್. ಆವಾಗ ನಾವು ಅದನ್ನು ಮೋಷನ್ ಅಂತ ಕರಿಬೋದು, ಅಂದರೆ ಒಂದು ಚಲನೆ ಅಂತೇಳಿ ಕರಿಬೋದು. ಅಂದರೆ ಇಲ್ಲಿ ಚಲನೆ ಅಂತಂದಾಗ ನಮಗಲ್ಲಿ ಸ್ಥಾನನೂ ಪಲ್ಲಟ ಆಗಬೇಕು ಮತ್ತು ಸಮಯನೂ ಅಲ್ಲಿ ಚೇಂಜ್ ಆಗಿರಬೇಕು. ಸಮಯ 0 ಇದ್ದರೆ ನಮಗೆ ಸ್ಥಾನ ಪಲ್ಲಟ 0 ಇರ್ತದೆ. ಸಮಯದ ಜೊತೆ ಸ್ಥಾನ ಪಲ್ಲಟ ಆದಾಗ ಮಾತ್ರ ಆ ಒಂದು ವಸ್ತುವನ್ನು ನಾವು ಮೋಷನ್ ಅಂತೇಳಿ ಕರಿಬೋದು, ಅಂದರೆ ಚಲನೆ ಅಂತೇಳಿ ಕರಿಬೋದು. ಮೋಷನ್ ಈಸ್ ಅ ಚೇಂಜ್ ಇನ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ವಿತ್ ಟೈಮ್. ಈಗ ನಾವು ಇನ್ ಆರ್ಡರ್ ಟು ಸ್ಪೆಸಿಫೈ ದ ಪೊಸಿಷನ್ ವಿ ನೀಡ್ ಯೂಸ್ ಟು ರೆಫರೆನ್ಸ್ ಪಾಯಿಂಟ್ ಆ್ಯಂಡ್ ಸೆಟ್ ಆಫ್ ಆ್ಯಕ್ಸಿಸ್. ಹಾಗಾದ್ರೆ ನಾವು ಒಂದು ವಸ್ತು ಯಾವ ರೀತಿಯಾಗಿ ತನ್ನ ಸ್ಥಾನವನ್ನು ಬದಲಾಯಿಸಿದೆ, ಸ್ಥಾನ ಪಲ್ಲಟವಾಗಿದೆ ಮತ್ತು ಟೈಮು ಸಹ ಅದರ ಜೊತೆ ಟೈಮು ಸಹ ಚೇಂಜ್ ಆಗಿದೆ ಅನ್ನೋದ್ರೆ ಯಾವ ರೀತಿ ನಾವು ಡಿಸ್ಕ್ರೈಬ್ ಅಥವಾ ಯಾವ ರೀತಿಯಾಗಿ ನಾವು ಕಂಡುಕೊಳ್ಬೋದು ಅಂತಂದರೆ, ಅದಕ್ಕಾಗಿ ನಾವು ಒಂದು ಸ್ಪೆಷಲ್ ಟರ್ಮ್ ಯೂಸ್ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ರೆಫರೆನ್ಸ್ ಪಾಯಿಂಟ್ ಆ್ಯಂಡ್ ಸೆಟ್ ಆಫ್ ಆ್ಯಕ್ಸಿಸ್. ರೆಫರೆನ್ಸ್ ಪಾಯಿಂಟ್ ಅಂತಂದರೆ ಇಟ್ ಈಸ್ ಎ ಮೆಜರಿಂಗ್ ಪಾಯಿಂಟ್, ಒಂದು ಕಂಪ್ಯಾರಿಸನ್ ಪಾಯಿಂಟ್. ಮೊದಲಿಗಿದ್ದಂಥ ಪಾಯಿಂಟಿಂದ ಎಷ್ಟು ದೂರ ಚಲನೆಯಾಗಿದೆ ಅನ್ನೋದರ ಮುಖಾಂತರ ಒಂದು ರೆಫರೆನ್ಸ್ ಇಟ್ಕೊಂಡು ನಾವು ಅದನ್ನು ಕಂಡುಹಿಡ್ಬೋದು. ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಹುಬ್ಳಿ ಟು ಧಾರವಾಡ ಅಂತ ಅಂದಾಗ ದೂರ ಎಷ್ಟಿದೆ ನಾವು 20 ಕಿಲೋಮೀಟ್ರ್. 20 ಕಿಲೋಮೀಟ್ರ್ ಯಾವ ಆಧಾರದ ಮೇಲೆ ಹೇಳ್ತೀವಿ ನಾವು, ಧಾರವಾಡ ಇಸ್ ದ ರೆಫರೆನ್ಸ್ ಪಾಯಿಂಟ್, ಹುಬ್ಳಿ ಇಸ್ ದ ಫೈನಲ್ ಪಾಯಿಂಟ್. ಇಲ್ಲಿ ರೆಫರೆನ್ಸ್ ಪಾಯಿಂಟಿಂದ ಫೈನಲ್ ಪಾಯಿಂಟ್ ಇರುವಂಥ ಒಂದು ದೂರ, ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ, ಒಂದು ಡಿಸ್ಟೆನ್ಸಿಗೆ ನಾವು ಚಲನೆ ಅಂತ ಹೇಳ್ತೀವಿ. ನಾವು ಹುಬ್ಳಿಯಿಂದ ಧಾರವಾಡ ಹೋಗ್ಬೇಕು ಅಂದರೆ 20 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕು ಅಂತ ಹೇಳ್ತೀವಿ. ಧಾರವಾಡ ಇಸ್ ದ ರೆಫರೆನ್ಸ್ ಪಾಯಿಂಟ್, ಹುಬ್ಳಿ ಇಸ್ ದ ಫೈನಲ್ ಪಾಯಿಂಟ್. ಸಪೋಸ್ ನೀವು ಹುಬ್ಳಿಯಿಂದ ಧಾರವಾಡ ನೋಡಬೇಕಾದಾಗ ಹುಬ್ಳಿನ ನೀವು ರೆಫರೆನ್ಸ್ ಪಾಯಿಂಟ್ ಅಂತೇಳಿ ತೊಗೋಬೇಕು, ಧಾರವಾಡನ್ನು ಫೈನಲ್ ಪಾಯಿಂಟ್ ಅಂತ ತೊಗೊಂಡಾಗ ನಮಗೆ ಒಂದು ಅಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಅಥವಾ ಚಲನೆಯ ಬಗ್ಗೆ ನಮಗೆ ಗೊತ್ತಾಗ್ತದೆ, ಯಾವ ರೀತಿಯಾಗಿ ನಾವು ಒಂದು ಚಲನೆಯನ್ನು ಮಾಡ್ಬೋದು ಅನ್ನೋದು. ಹಾಗಾದ್ರೆ ನಮಗೆ ಚಲನೆಯನ್ನು ಕಂಡುಹಿಡಬೇಕಾದ್ರೆ, ಒಂದು ಚಲನೆಯನ್ನು ನಮಗೆ ಗೊತ್ತಾಗಬೇಕಾದ್ರೆ ನಮಗೆ ಏನೇನು ಬೇಕು ರೀ, ರೆಫರೆನ್ಸ್ ಪಾಯಿಂಟ್ ಬೇಕು ಮತ್ತು ಸೆಟ್ ಆಫ್ ಆ್ಯಕ್ಸಿಸ್. ಸೆಟ್ ಆಫ್ ಆ್ಯಕ್ಸಿಸ್ ಅಂತಂದರೆ ಇಲ್ಲಿ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ಅಂತ ಕರಿತೀವಿ. ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಮತ್ತು ಜೆಡ್ ಆ್ಯಕ್ಸಿಸ್. ಇಟ್ ಈಸ್ ಕನ್ವೀನಿಯಂಟ್ ಟು ಚೂಸ್ ಅ ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ಲೇಬಲ್ಡ್ ಆಸ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಜೆಡ್ ಆ್ಯಕ್ಸಿಸ್. ಈಗ ನಾವು ಇಲ್ಲಿ ನೋಡಿರಿ, ಇದನ್ನು ನಾವು ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ ಎಕ್ಸ್ ಆ್ಯಕ್ಸಿಸ್ ಇದೆ, ವೈ ಆ್ಯಕ್ಸಿಸ್ ಇದೆ, ಜೆಡ್ ಆ್ಯಕ್ಸಿಸ್ ಇದೆ. ಈ ಮೂರು ಎಲ್ಲಿ ನಮಗೆ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಮೂರು ಕೂಡುವಂಥ ಸ್ಥಳಕ್ಕೆ ಏನಂತ ಕರಿತೀವಿ ನಾವು, ದಟ್ ಈಸ್ ಕಾಲ್ಡ್ ಆ್ಯಸ್ ರೆಫರೆನ್ಸ್ ಪಾಯಿಂಟ್. ಎಕ್ಸ್ ಆ್ಯಕ್ಸಿಸ್ಸು ಕೂಡ್ತಿರ್ಬೇಕು, ವೈ ಆ್ಯಕ್ಸಿಸ್ಸು ಕೂಡಬೇಕು ಮತ್ತು ಜೆಡ್ ಆ್ಯಕ್ಸಿಸ್ ಮೂರು ಛೇದಿಸಬೇಕು. ಮೂರು ರೇಖೆಗಳು ಛೇದಿಸುವಂತಹ ಸ್ಥಳವನ್ನು, ಪಾಯಿಂಟನ್ನು ನಾವೇನಂತ ಕರಿತೀವಿ ರೀ, ರೆಫರೆನ್ಸ್ ಪಾಯಿಂಟ್. ಹಾಗಾದರೆ ದ ಕೋಆರ್ಡಿನೇಟ್ಸ್ ಆಫ್ ಎಕ್ಸ್, ವೈ, ಜೆಡ್ ಆಫ್ ಆನ್ ಆಬ್ಜೆಕ್ಟ್ ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಕೋಆರ್ಡಿನೇಟ್ ಸಿಸ್ಟಮ್. ಈ ಒಂದು ಕೋಆರ್ಡಿನೇಟ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ನಾವು ಕೇವಲ ಆಬ್ಜೆಕ್ಟ್, ಒಂದು ವಸ್ತುವಿನ ಸ್ಥಾನವನ್ನು ಫೈಂಡ್ ಔಟ್ ಮಾಡ್ಬೋದು. ಈ ಸದ್ಯದಲ್ಲಿ ಆ ವಸ್ತು ಎಲ್ಲಿದೆ ಅಂತೇಳಿ, ಈ ಸದ್ಯದಲ್ಲಿ ಆ ವಸ್ತು ಯಾವ ಸ್ಥಾನದಲ್ಲಿದೆ ಅನ್ನುವುದನ್ನು ಮಾತ್ರ ನಾವು ಫೈಂಡ್ ಔಟ್ ಮಾಡೋದು ಯೂಸಿಂಗ್ ದ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಜೆಡ್ ಆ್ಯಕ್ಸಿಸ್. ಹಾಗಾದರೆ ನಮಗೆ ಡೆಫಿನೇಷನ್ ಅಂತ ಹೇಳಿದ್ರೆ, ನಮಗೆ ಮೋಷನ್ ಅಥವಾ ಚಲನೆ ಅಂತ ಹೇಳ್ಬೇಕಾದ್ರೆ ವಿ ನೀಡ್ ರೆಫರೆನ್ಸ್ ಪಾಯಿಂಟ್ ಆ್ಯಂಡ್ ಟೈಮ್ ಅಲಾಂಗ್ ವಿತ್ ದ ಟೈಮ್. ಬಟ್ ಅಲ್ಲಿ ನಮ್ಗೆ ಯೂಸಿಂಗ್ ಕೋಆರ್ಡಿನೇಟ್ ಸಿಸ್ಟಮ್ ನಾವು ಓನ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್. ಹೌದಾ? ಸೊ ಹಂಗಾಗಿ ನಮಗೀಗ ಇದರ ಜೊತೆ ನಮಗೆ ಬೇಕಾಗಿದ್ದೇನು ರೀ, ಸಮಯ, ಟೈಮ್. ಹಾಗಾದರೆ ಟೈಮನ್ನು ಯಾವ ರೀತಿಯಾಗಿ ಮೆಜರ್ ಮಾಡೋದು ಅಂತಂದರೆ, ಟು ಮೆಜರ್ ದ ಟೈಮ್ ಯು ಪೊಸಿಷನ್ ಅ ಕ್ಲಾಕ್ ಇನ್ ದಿಸ್ ಸಿಸ್ಟಮ್. ಅಂದರೆ ಈ ಒಂದು ಸಿಸ್ಟಮ್ ಒಳಗಡೆ ನಾವೊಂದು ಕ್ಲಾಕನ್ನು ಫಿಕ್ಸ್ ಮಾಡಬೇಕು.
ಹೌದಾ. ಈ ಒಂದು ಪೊಸಿಷನ್ ಒಂದು ಕ್ಲಾಕನ್ನು ಫಿಕ್ಸ್ ಮಾಡಿದಾಗ ಆ ವಾಚು ಸಹ ಸಮಯ ಸಹ ಕ್ಲಾಕ್ ಸಹ ಈ ಫ್ರೇಮ್ ಆಫ್ ರೆಫರೆನ್ಸ್ ಜೊತೆಯೇ ಮೂವ್ ಆಗೋದ್ರಿಂದ ನಮಗೆ ಇದರ ಸ್ಥಾನ ಮತ್ತು ಸಮಯ ಎಷ್ಟು ಸಮಯ ತೆಗೆದುಕೊಳ್ತೀವಿ ಅನ್ನೋದನ್ನು ಸಹ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಟು ಮೆಜರ್ ದ ಟೈಮ್ ವಿ ಪೊಸಿಷನ್ ದ ಕ್ಲಾಕ್ ಆನ್ ದಿಸ್ ಸಿಸ್ಟಮ್ ಕೋಆರ್ಡಿನೇಟ್ ಸಿಸ್ಟಮ್ ಅಲಾಂಗ್ ವಿತ್ ದ ಕ್ಲಾಕ್. ಈ ಎರಡು ಕೋಆರ್ಡಿನೇಟ್ ಸಿಸ್ಟಮ್ XYZ ಮತ್ತು ಕ್ಲಾಕ್ ಸಮಯ ಈ ಒಂದು ಕಾಂಬಿನೇಷನನ್ನು ವಾಚ್ ಮತ್ತು ಕೋಆರ್ಡಿನೇಟ್ ಸಿಸ್ಟಮನ್ನು ಕಾಂಬಿನೇಷನ್ ಎರಡನ್ನು ಒಟ್ಟಾರೆಯಾಗಿ ನಾವು ಹೇಳೋದಾದರೆ ದಟ್ ಈಸ್ ಕಾಲ್ಡ್ ಆಸ್ ಫ್ರೇಮ್ ಆಫ್ ರೆಫರೆನ್ಸ್. ದಟ್ ಈಸ್ ಕಾಲ್ಡ್ ಫ್ರೇಮ್ ಆಫ್ ರೆಫರೆನ್ಸ್. ನಾವಿಲ್ಲಿ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಬಂದಾಗ ಎರಡು ಥರದ ಫ್ರೇಮ್ ಆಫ್ ರೆಫರೆನ್ಸ್ ಬರ್ತವೆ, ಇನರ್ಷಿಯಲ್ ಫ್ರೇಮ್ ಆ್ಯಂಡ್ ನಾನ್ ಇನರ್ಷಿಯಲ್ ಫ್ರೇಮ್. ಇನರ್ಷಿಯಲ್ ಫ್ರೇಮ್ ಈಸ್ ನಥಿಂಗ್ ಬಟ್ ವಿಚ್ obeys the Newton's law. Non-inertial frame which is nothing which do not obey the Newton's law of motions. If one or more coordinate of an object changes with the time, if one or more coordinates of an object change with the time, we say that object is in motion. Otherwise, object is said to be at rest with respect to frame of reference. ಅಂತಂದ್ರೇನ್ರಿ, ಈಗ ನಾವು ಏನಂತ ಹೇಳಿದ್ವಿ, ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಪೊಸಿಷನ್ ಫೈಂಡ್ ಔಟ್ ಮಾಡ್ಬೋದು, ಅದ್ರ ಜೊತೆ ವಾಚನ್ನು ಯೂಸ್ ಮಾಡಿಕೊಂಡು ನಾವು ಸಮಯವನ್ನು ಫೈಂಡ್ ಔಟ್ ಮಾಡ್ಬೋದು. ಎರಡರ ಕಾಂಬಿನೇಷನ್ ಆಗಿ ನಾವು ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಹೌದಾ. ಈಗ ಸಮಯದ ಜೊತೆ ಒಂದು ಅಥವಾ ಎರಡು ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಥವಾ ಎಕ್ಸ್ ಆ್ಯಕ್ಸಿಸ್ ಝೆಡ್ ಆ್ಯಕ್ಸಿಸ್ ಯಾವುದಾದ್ರೂ 2 ಆ್ಯಕ್ಸಿಸ್ ಬದಲಾವಣೆ ಆಗ್ತಾ ಇದ್ದರೆ ಸಮಯದೊಂದಿಗೆ ಅದನ್ನೇನಂತ ಕರಿತೀವಿ ನಾವು, ದಟ್ ಈಸ್ ಕಾಲ್ಡ್ ಆಸ್ ಮೋಷನ್ ಆಫ್ ದ ಆಬ್ಜೆಕ್ಟ್. Otherwise it is called as object is at rest position. ಅಂದರೆ ಈ ಆ್ಯಕ್ಸಿಸ್ ತನ್ನ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇರಬೇಕು, ಒಂದು ಅಥವಾ ಎರಡು ಆ್ಯಕ್ಸಿಸ್ಸಿಂದಾಗಿ ಮಿನಿಮಮ್ 2 ಆ್ಯಕ್ಸಿಸ್ ಅಥವಾ 3 ಆ್ಯಕ್ಸಿಸ್ಸಿಂದ ಚಲನೆ ಆಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನಾವೇನಂತ ಕರಿತೀವಿ ರೀ, ಆಬ್ಜೆಕ್ಟ್ ಈಸ್ ಇನ್ ಮೋಷನ್. ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್ ಪೊಸಿಷನ್. ಹಾಗಾದರೆ ನಾವು ಫ್ರೇಮ್ ಆಫ್ ರೆಫರೆನ್ಸನ್ನು ಯಾವ ರೀತಿಯಾಗಿ ಚೂಸ್ ಮಾಡ್ಬೋದು? ದ ಚಾಯ್ಸ್ ಆಫ್ ಸೆಟ್ ಆಫ್ ಆ್ಯಕ್ಸಿಸ್ ಇನ್ ದ ಫ್ರೇಮ್ ಆಫ್ ರೆಫರೆನ್ಸ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ನಮಗೆ ಆ ಸಿಚುವೇಶನ್ಗೆ ತಕ್ಕಂತೆ ನಾವು ಫ್ರೇಮ್ ಆಫ್ ರೆಫರೆನ್ಸನ್ನು ಚೂಸ್ ಮಾಡಬೇಕಾಗ್ತದೆ. ಆದರೆ ಇಟ್ ಈಸ್ ನಾಟ್ ಎ ಪ್ರೀ ಡಿಸೈಡೆಡ್, ಮೊದಲೇ ನಾವು ಡಿಸೈಡ್ ಮಾಡುವಂಥದ್ದಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಫ್ರೇಮ್ ಆಫ್ ರೆಫರೆನ್ಸನ್ನು ಚೂಸ್ ಮಾಡಬೇಕು. ಈಗ ಸಿಂಪಲ್, ಸಪೋಸ್ ಒನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಒಂದೇ ಆ್ಯಕ್ಸಿಸ್ ಮೇಲೆ ಮೂವ್ ಆಗ್ತಿತ್ತು ಅಂದರೆ ಅವಾಗ ನಮಗೆ ಎಷ್ಟು ಬೇಕು ರೀ, ವಿ ನೀಡ್ ಓನ್ಲಿ ಒನ್ ಆ್ಯಕ್ಸಿಸ್. ಆಬ್ಜೆಕ್ಟ್ ಈಸ್ ಇನ್ ಅ ಸ್ಟ್ರೇಟ್ ಲೈನ್, ವಿ ನೀಡ್ ಓನ್ಲಿ ಒನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ಇನ್ ಅ 2 ಡೈಮೆನ್ಷನಲ್ ಮೋಷನ್ ಒಳಗಿತ್ತು ಅಂದರೆ ದೆನ್ ವಿ ನೀಡ್ 2 ಆ್ಯಕ್ಸಿಸ್ ಆಫ್ ಕೋಆರ್ಡಿನೇಟ್. ದೆನ್ ಆಬ್ಜೆಕ್ಟ್ ಈಸ್ ಇನ್ 3 ಡೈಮೆನ್ಷನಲ್, ದೆನ್ ವಿ ನೀಡ್ 3 ಆ್ಯಕ್ಸಿಸ್ to find the position. In describing the motion in 1 dimension, we need only 1 axis. To describe the motion in 2 or 3 dimensions, we need set of 2 or 3 axes. ಅಂದರೆ ಆ ಆಬ್ಜೆಕ್ಟು ಎಷ್ಟು ಡೈಮೆನ್ಷನ್ ಒಳಗೆ ಮೂವ್ ಆಗ್ತಿದೆ ಅನ್ನೋಂಥದ್ದನ್ನು ನಾವು ನೋಡಿ ಅದನ್ನು ಡಿಸೈಡ್ ಮಾಡ್ಬೇಕು. ಈ ಸಪೋಸ್ ಒಂದು ರೋಡ್ ಮೇಲೆ ಕಾರು ಮೂವ್ ಆಗ್ತಿದೆ ಅಂದರೆ ಓನ್ಲಿ ಅದು ಕಾರ್ ಏನಾಗ್ತದೆ ರೀ, ಓನ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಮಾತ್ರ ರೊಟೇಟ್ ಆಗ್ತಾಯಿದೆ. ಎಕ್ಸ್ ಆ್ಯಕ್ಸಿಸ್ ಮೇಲೆ ಅದು ಮೂವ್ ಆಗ್ತಾ ಇರೋದ್ರಿಂದ ನಮಗೆ ಕೇವಲ ಒಂದು ಆ್ಯಕ್ಸಿಸ್ ಸಾಕು, ಎಕ್ಸ್ ಆ್ಯಕ್ಸಿಸ್ ಆರ್ ವೈ ಆ್ಯಕ್ಸಿಸ್ ಆರ್ ಝೆಡ್ ಆ್ಯಕ್ಸಿಸ್ ಯಾವುದಾದ್ರು ಒಂದು ಆ್ಯಕ್ಸಿಸನ್ನು ಯೂಸ್ ಮಾಡಿಕೊಂಡು ನಾವು ಆ ಒಂದು ಕಾರಿನ ಪೊಸಿಷನನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ಒಂದು ಬಟರ್ಫ್ಲೈ ನಮಗೆ ಫ್ಲೈ ಮಾಡ್ತಾ ಇದೆ ಅಂದರೆ ಅದೇ ಎಷ್ಟು ಡೈರೆಕ್ಷನ್ ಒಳಗೆ ಮೂವ್ ಆಗ್ತಾಯಿದ್ರೆ ದಟ್ ಈಸ್ ಮೂವಿಂಗ್ ಇನ್ 3 ಡೈಮೆನ್ಷನ್ ಒಳಗೂ ಮೂವ್ ಆಗ್ತಾ ಇರ್ತದೆ. ಅದಂದರೆ ಇನ್ನು ಏರ್ ಒಳಗಡೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಏರ್ ಒಳಗಿದ್ದಾಗ ನಾವು ಬಟರ್ಫ್ಲೈ ಆಗಿರ್ಬೋದು, ಏರೋಪ್ಲೇನ್, ಹೆಲಿಕ್ಯಾಪ್ಟರ್ ಇವೆಲ್ಲನೂ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂದರೆ ನಮಗೆ 3 ಡೈಮೆನ್ಷನಲ್ ಆ್ಯಕ್ಸಿಸ್ ಬೇಕಾಗ್ತದೆ. ಆವಾಗ ನಾವು 3 ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಇವು 3 ಆ್ಯಕ್ಸಸ್ಸಿನ ಸಹಾಯವನ್ನು ಪಡ್ಕೊಂಡು ನಾವು 3 ಆ್ಯಕ್ಸಸ್ಗಳ ಸಹಾಯವನ್ನು ಪಡ್ಕೊಂಡು ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ಒನ್ ಆ್ಯಂಟ್ ಕ್ಲೈಂಬಿಂಗ್ ಆನ್ ಅ ವಾಲ್, ಒಂದು ಇರುವೆ ಒಂದು ವಾಲ್ ಮೇಲೆ ಹತ್ತಾ ಇದ್ದಾಗ ಏನಾಗ್ತದೆ, ಇಟ್ ಈಸ್ ಮೂವಿಂಗ್ ಇನ್ ಓನ್ಲಿ 2 ಡೈಮೆನ್ಷನ್. ಹೌದಾ, ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಮೇಲೆ ಮಾತ್ರ ಮೂವ್ ಆಗ್ತಾ ಇರ್ತದೆ ನಮಗೆ, ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಸೊ ದೆನ್ ವಿ ಚೂಸ್ ಓನ್ಲಿ 2 ಕೋಆರ್ಡಿನೇಟ್ ಸಿಸ್ಟಮ್. ಅಂದರೆ ನಾವು ಕೋಆರ್ಡಿನೇಟ್ ಸಿಸ್ಟಮ್ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಬೇಸ್ಡ್ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲನ್ನು ನೋಡೋಣ. When you say that car is moving on a road, you are describing the car with respect to frame of reference attached to you or to the ground.
but with respect to the frame of reference attached to the person sitting in a car is at rest. ಇಲ್ಲಿ ಒಂದು ಸಿಚುವೇಶನ್ನ ಕನ್ಸಿಡರ್ ಮಾಡೋಣ. ಒಂದು ಕಾರು ರೋಡ್ ಮೇಲೆ ಮೂವ್ ಆಗ್ತಾಯಿದೆ, ನೀವು ರೋಡ್ ಸೈಡ್ ನಿಂತ್ಕೊಂಡಿದ್ದೀರ ಅಥವಾ ರೋಡ್ ಸೈಡ್ ಏನೋ ಪರ್ಚೇಸ್ ಮಾಡ್ತಾ ಇರಬೇಕಾದಾಗ ಅದೇ ನಿಮ್ಮ ಪಕ್ಕದಲ್ಲೇ ಒಂದು ಕಾರ್ ಆದೋಯ್ತು ಅಂತಂದರೆ, ಸಪೋಸ್ ಆ ಫ್ರೇಮ್ ಆಫ್ ಸ್ಟಾರ್ಟಿಂಗ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ನಿಮ್ಮ ಜೊತೆ ಫ್ರೇಮ್ ಆಫ್ ರೆಫರೆನ್ಸ್ ಇತ್ತು ಅಂತಂದಾಗ ಇವರ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಅವ ನಿಮ್ಮ ಪ್ರಕಾರ ಕಾರ್ ಏನ್ರಿ, ಕಾರ್ ಈಸ್ ಮೂವಿಂಗ್, ಕಾರು ಚಲನೆಯಲ್ಲಿದೆ ಅಂತೇಳಿ ಹೇಳ್ತೀರಿ, ಹೌದಾ? ಯಾವುದು ಅದು ನಿಮ್ಮ ಪ್ರಕಾರ, ಯಾಕಂದ್ರೆ ನೀವು ಔಟ್ಸೈಡ್ ದ ರೋಡ್, ನೀವು ಕಾರ್ ಒಳಗಡೆ ಇಲ್ಲ, ಕಾರ್ ಒಳಗಡೆ ಕುಳಿತಿಲ್ಲ, ನೀವು ಕಾರಿಂದ ಔಟ್ಸೈಡ್ ಇರೋದರಿಂದ ನಿಮಗೆ ಕಾರಿನ ಚಲನೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಬಿಕಾಸ್ ಯು ಆರ್ ದ ಫ್ರೇಮ್ ಆಫ್ ರೆಫರೆನ್ಸ್ ವಿಚ್ ಈಸ್ ಎಟ್ ರೆಸ್ಟ್. ಯಾವುದು ಫ್ರೇಮನ್ನು ನಾವು ಗ್ರೌಂಡಿಗೆ ಫಿಕ್ಸ್ ಮಾಡಿದ್ದೀವಲ್ಲ, ಯಾವುದಕ್ಕೆ ಚಲನೆ ಇಲ್ಲ, ದಟ್ ಈಸ್ ರೆಫರೆನ್ಸ್ ಪಾಯಿಂಟ್. ನೀವಿಲ್ಲಿ ರೆಫರೆನ್ಸ್ ಪಾಯಿಂಟ್ ಆಗ್ತೀರಿ, ಕಾರು ಮೂವಿಂಗ್ ಆಬ್ಜೆಕ್ಟ್. ನಿಮ್ಮಿಂದ ಕಾರು ದೂರಕ್ಕೆ ಚಲಿಸಿದಂತೆ ನಿಮಗೆ ಅರ್ಥವಾಗೋದೇನ್ರಿ, ಕಾರು ಚಲನೆಯಲ್ಲಿದೆ, ಕಾರ್ ಈಸ್ ಇನ್ ದ ಮೋಷನ್. ಸಪೋಸ್ ಸೇಮ್ ಫ್ರೇಮ್ ಆಫ್ ರೆಫರೆನ್ಸಸ್ ಫಿಕ್ಸ್ಡ್ ವಿತ್ ದ ಕಾರ್ ಡ್ರೈವರ್. ಕಾರ್ ಒಳಗಿರ್ತಕ್ಕಂಥ ಪರ್ಸನ್ ಜೊತೆ ನಾವು ಒಂದು ಫ್ರೇಮ್ ಆಫ್ ರೆಫರೆನ್ಸನ್ನು ಫಿಕ್ಸ್ ಮಾಡಿದ್ರೆ ಇವನ ಪ್ರಕಾರ ಕಾರ್ ಏನ್ರಿ, ಕಾರ್ ಚಲನೆಯಲ್ಲಿದ್ದರೂ ಸಹ ಇವನ ಪ್ರಕಾರ ಕಾರ್ ಈಸ್ ಎಟ್ ರೆಸ್ಟ್. ಅವನಿಗೆ ಅವನು ಕಾರೊಳಗೆ ಕುಳಿತಿರೋದ್ರಿಂದ ಅವನಿಗೆ ಕಾರಿನ ಚಲನೆ ಅರ್ಥ ಆಗೋದಿಲ್ಲ, ಹೌದಾ? ಅವನ ಪ್ರಕಾರ ಏನಾಗ್ತದೆ ರೀ, ಇಟ್ ಈಸ್ ಎಟ್ ರೆಸ್ಟ್. ನಿಮ್ಮ ಪ್ರಕಾರ ಕಾರು ಚಲನೆಯಲ್ಲಿದೆ, ಕಾರ್ ಒಳಗಿರುವಂಥ ಪರ್ಸನ್ ಪ್ರಕಾರ ಕಾರು ಎಟ್ ರೆಸ್ಟ್ ಒಳಗಿದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಫಿಸಿಕ್ಸ್, ಓಕೆ, ಬ್ಯೂಟಿ ಆಫ್ ನೇಚರ್. ಇದು ಒಂದು ಎಕ್ಸಾಂಪಲ್ ಆಯಿತು. ಇನ್ನೊಂದು ಎಕ್ಸಾಂಪಲ್, ಟು ಡಿಸ್ಕ್ರೈಬ್ ದ ಮೋಷನ್ ಅಲಾಂಗ್ ದ ಸ್ಟ್ರೇಟ್ ಲೈನ್ ವಿ ಕ್ಯಾನ್ ಚೂಸ್ ಆ್ಯನ್ ಆಕ್ಸಿಸ್ ಸೊ ದ್ಯಾಟ್ coincide with the path of the object. We then measure the position of the object with reference to conveniently chosen version, say position of the right are the taken positive and left as taken as negative. ಇಲ್ಲಿ ಒಂದು ನಾವು ಸ್ಟೇಟ್ ಲೈನ್ ಪಾತನ್ನು ಕನ್ಸಿಡರ್ ಮಾಡೋಣ. ಒಂದು ಸ್ಟೇಟ್ ಲೈನ್ ಪಾತ್ ಇದೆ, ಈ ವರ್ಜಿನಲ್ ರೆಫರೆನ್ಸ್ ಪಾಯಿಂಟ್ ಅಂತ ತೊಗೋಣ, ದಟ್ ಈಸ್ 0. ಇದರ ರೈಟ್ ಸೈಡ್ ನಮ್ಗೆ ಪಾಸಿಟಿವ್ ಆ್ಯಕ್ಸಿಸ್ ಪಾಸಿಟಿವ್ ಇದ್ದರೆ, ಇದರ ಲೆಫ್ಟ್ ಸೈಡ್ ನಮ್ಗೆ ನೆಗೆಟಿವ್ ಇದೆ. ಪಾಸಿಟಿವ್ ಒಳಗಡೆ 40, 80, 120, 160, 240 ಅಪ್ ಟು 360 ಮಟ್ಟ ಇದೆ. ನೆಗೆಟಿವ್ ಒಳಗೆ ಸೇಮ್ ನಂಬರ್ ರಿಪೀಟ್ ಆಗ್ತದೆ, ಬಟ್ ಅಲಾಂಗ್ ವಿತ್ ಎ ನೆಗೆಟಿವ್ ಸೈನ್. ಈಗ ದ ಪೊಸಿಷನ್ ಆಫ್ ಪಿ ಆ್ಯಂಡ್ ಕ್ಯೂ ಫ್ರಮ್ ದ ರೆಫರೆನ್ಸ್ ಪಾಯಿಂಟ್, ಫ್ರಮ್ ದ ಒರಿಜಿನ್ ಪಾಯಿಂಟಿಂದ ಪಿ ಮತ್ತು ಕ್ಯೂದ ಸ್ಥಾನ ಎಲ್ಲಿದೆ ರೀ, ಕ್ಯೂ ಈಸ್ 240 ಮೀಟರ್ ಅವೇ ಫ್ರಮ್ ದ ಓ. ಕ್ಯೂ ಅನ್ನೋದೇನಿದೆ ನಮ್ಗೆ ರೆಫರೆನ್ಸ್ ಪಾಯಿಂಟಿಂದ 240 ಮೀಟರ್ ದೂರದಲ್ಲಿದೆ, ಪಿ ಅನ್ನೋದು 360 ಮೀಟರ್ ದೂರದಲ್ಲಿದೆ. ಅದೇ ಥರ ಲೆಫ್ಟ್ ಸೈಡ್ ಕನ್ಸಿಡರ್ ಮಾಡಿದಾಗ ನಮ್ಗೆ ಆರರ ಸ್ಥಾನ ಎಲ್ಲಿದೆ, ಆರ್ ಈಸ್ ಎಟ್ ದ ಡಿಸ್ಟೆನ್ಸ್ ಆಫ್ -120 ಮೀಟರ್. ಓ ಇಂದ -120 ಮೀಟರ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ ನಮ್ಮ -120 ಅಂದಾಗ ಇಟ್ ಈಸ್ ನೆಗ್ಲಿಜಿಬಲ್, ಇಟ್ ಈಸ್ ನಥಿಂಗ್. ಸೊ ಇಲ್ಲಿ ನಮ್ಮ ಮೈನಸ್ ಏನು ಇಂಡಿಕೇಟ್ ಮಾಡ್ತಾರೆ, ಇಟ್ ಈಸ್ ಇಂಡಿಕೇಟ್ಸ್ ಜಸ್ಟ್ ಅಪೋಸಿಟ್ ಡೈರೆಕ್ಷನ್. ನೆಗೆಟಿವ್ ಅನ್ನೋದು ನಮಗೆ ಒಂದು ಋಣಾತ್ಮಕ ಸಂಖ್ಯೆ ಅಲ್ಲ, ಅದು ಋಣಾತ್ಮಕ ಸಂಖ್ಯೆ ಆದಾಗ ನಾವು ಸ್ಥಾನವನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ, ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗಿಲ್ಲಿ ಮೈನಸ್ ಅನ್ನೋದೇನು, ಅಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಓನ್ಲಿ ದ ಅಪೋಸಿಟ್ ಡೈರೆಕ್ಷನ್. ಓಕೆ, ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಗೆಳೆಯರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.